ಗೆಳೆಯರೇ, ಇವತ್ತಿನ ಕಾಲದಲ್ಲಿ ವಯಸ್ಸಿನಲ್ಲಿರುವಾಗ ಯೌವನದಲ್ಲಿ ಚೆನ್ನಾಗಿ ಮಜಾ ಮಾಡಬಾರ್ದಂತಹ ಎಲ್ಲ ಕೆಲಸಗಳನ್ನ ಮಾಡಿ ಜನರಿಂದ ಚೀತು ಅಂತ ಅನ್ನಿಸ್ಕೊಂಡು ಆಮೇಲೆ ವಯಸ್ಸಾದ ಮೇಲೆ ವೇದಾಂತ ಮಾತನಾಡಿಕೊಂಡು ಒಳ್ಳೆಯವ್ರ ತರ ಆಕ್ಟ್ ಮಾಡುವಂತ ವ್ಯಕ್ತಿಗಳು ಈ ಸಮಾಜದಲ್ಲಿ ಬಹಳ ಜನ ಇದ್ದಾರೆ. ಇನ್ನು ಇದೇ ರೀತಿ ಜೀವನ ನಡೆಸಿದ್ದಂತಹ ಒಬ್ಳು ಸ್ಟಾರ್ ನಟಿನೇ ಒಂದು ಕಾಲದ ಬ್ಯೂಟಿ ಕ್ವೀನ್ ನಮಿತಾ. ಇವಳು ಒಂದು ಕಾಲದಲ್ಲಿ ತೆಲುಗು ತಮಿಳಿನ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ತನ್ನ ಅಂದ ಚಂದ ಸೌಂದರ್ಯವನ್ನ ತುಂಡು ತುಂಡು ಬಟ್ಟೆ ಹಾಕಿಕೊಂಡು ಎಲ್ಲರಿಗೂ ತೋರಿಸಿ ತುಂಬಾನೇ ಫೇಮಸ್ ಆಗಿ ಇವಳು ಆಕ್ಟ್ ಮಾಡಿದ್ದಂತಹ ಎಲ್ಲಾ ಸಿನಿಮಾಗಳು ಹಿಟ್ ಆಗ್ತಾ ಇದ್ದಿದ್ರಿಂದ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ರವಿಚಂದ್ರನ್ ಕಣ್ಣು ಇವಳ ಮೇಲೆ ಬಿದ್ದು ಮೊದಲೇ ಬೇರೆ ಭಾಷೆ ಹೀರೋಯಿನ್ಗಳನ್ನ ಕನ್ನಡಕ್ಕೆ ಕರೆಸಿ ಅವರ ಅಂದ ಚಂದವನ್ನು ಶೃಂಗಾರಭರಿತವಾಗಿ ತೋರಿಸುವುದರಲ್ಲಿ ಎತ್ತಿದ ಆಗಿದ್ದಂತಹ ರವಿಚಂದ್ರನ್ ಇವಳನ್ನ ತನ್ನ ನೀಲಕಂಠ ಮತ್ತು ಸಿನಿಮಾಗಳಿಗೆ ಹಾಕಿಕೊಂಡು ಇವಳ ದೇಹವನ್ನ ಮಾದಕವಾಗಿ ಶೃಂಗಾರಭರಿತವಾಗಿ ಕನ್ನಡದ ಪ್ರೇಕ್ಷಕರಿಗೆ ತೋರಿಸಿ ಇವಳು ನಂತರ ರವಿಚಂದ್ರನ್ ಜೊತೆ ಕ್ಲೋಸ್ ಆಗಿ ದೊಡ್ಡ ಸುದ್ದಿನೇ ಆಗಿತ್ತು. ಆದ್ರೆ ಮುಂದೆ ಇವಳ ಜೀವನದಲ್ಲಿ ನಡೆಯಬಾರದೆಲ್ಲ ನಡೆದು ಇವಳ ಜೀವನ ಬೀದಿಗೆ ಬಂದಿದ್ದು ಮಾತ್ರ ದುರ್ದೈವದ ಸಂಗತಿ. ಇವತ್ತಿನ ವಿಡಿಯೋದಲ್ಲಿ 5 ಜನ ಹುಡುಗರು ನಮಿತಾಳನ್ನ ತಮ್ಮ ರೂಮ್ಗೆ ಕರೆಸ್ಕೊಂಡು ಇವಳಿಗೆ ಮಾಡಿದ್ದಾದ್ರೂ ಏನು, ನಮಿತಾ ಮತ್ತು ಪ್ರಭಾಸ್ನ ಒಂದೇ ರೂಮ್ ನಲ್ಲಿ ಒಟ್ಟಿಗೆ ನೋಡಿ ನಮಿತಾ ಬಾಯ್ ಫ್ರೆಂಡ್ ನಮಿತಾ ಜೊತೆಗಿನ ತನ್ನ ಸಂಬಂಧವನ್ನ ಮುರಿದುಕೊಂಡ, ರವಿಚಂದ್ರನ್ ಮತ್ತು ನಮಿತಾ ಸಂಬಂಧ ನೋಡಿ ನಮಿತಾ ಬಾಯ್ ಫ್ರೆಂಡ್ ಮಾಡಿದ್ದಾದ್ರೂ ಏನು, ನಮಿತಾ ಇಂಗ್ಲಿಷ್ ಭಾಷೆಯ ಅಶ್ಲೀಲ ವಯಸ್ಕರ ಸಿನಿಮಾದಲ್ಲಿ ನಟಿಸಲು ಕಾರಣ ಏನು, ನಮಿತಾ ಜೊತೆ ಸಂಬಂಧ ಇಟ್ಕೊಂಡಿದ್ದಂತಹ ಪ್ರಸಿದ್ಧ ರಾಜಕಾರಣಿ ಆದ್ರೂ ಯಾರು, ನಮಿತಾನ ಮನೆ ಓನರ್ ರಾತ್ರೋರಾತ್ರಿ ಹೊಡೆದು ನನ್ನ ಮನೆಯಲ್ಲೇ ಬೇಶ್ಯಾವಾಡಿಗೆ ದಂಧೆ ನಡೆಸ್ತೀಯಾ ಅಂತ ಬೈದು ಮನೆಯಿಂದ ಆಚೆ ತಳ್ಳಲು ಕಾರಣ ಏನು, ಇಂತಹ ಎಲ್ಲ ಆಸಕ್ತಿದಾಯಕ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ನಮಿತಾ ಮುಖೇಶ್ ವಂಕಾವಾಲಾ ಅಲಿಯಾಸ್ ನಮಿತಾ ಹುಟ್ಟಿದ್ದು 1981 ಇಸ್ವಿ ಮೇ 10ನೇ ತಾರೀಕು ಗುಜರಾತ್ನ ಸೂರತ್ನಲ್ಲಿ. ತಂದೆ ಮುಖೇಶ್ ವಂಕಾವಾಲಾ, ತಾಯಿ ವೀಣಾ. ಈಕೆಗೆ ನೆವೆಲ್ ಎಂಬ ತಮ್ಮ ಕೂಡ ಇದ್ದಾನೆ. ಈ ನಮಿತಾಗೆ ಚಿಕ್ಕ ವಯಸ್ಸಿನಿಂದಲೂ ನಾನು ಮಾಡಲಾಗಿ ಹಣ ಆಸ್ತಿ ಕೀರ್ತಿ ಸಂಪತ್ತನ್ನ ಸಂಪಾದನೆ ಮಾಡಬೇಕು, ಲಕ್ಸುರಿ ಆದಂಥ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಆಸೆ ಬಹಳನೇ ಇತ್ತು. ಇನ್ನು ಇದಕ್ಕೆ ಸರಿಯಾಗಿ ಈಕೆಯ ಫ್ರೆಂಡ್ಸ್ ಅಕ್ಕಪಕ್ಕದ ಮನೆಯವರೆಲ್ಲ ಇವಳನ್ನ ನೀನು ನೋಡೋಕ್ಕೆ ತುಂಬ ಚೆನ್ನಾಗಿದ್ಯಾ ಅಂತ ಹೇಳ್ತಾ ಇದ್ದುದರಿಂದ ನಮಿತಾ ನಾನು ಹೇಗಾದರೂ ಸರಿ ಮಿಸ್ ಇಂಡಿಯಾ ಆಗಲೇಬೇಕು ಅಂತ ಡಿಸೈಡ್ ಮಾಡಿ 1998ನೇ ಇಸ್ವಿಯಲ್ಲಿ ತನ್ನ 17ನೇ ವರ್ಷದಲ್ಲಿ ಸೆಕೆಂಡ್ ಇಯರ್ PUC ಓದುತ್ತಿರಬೇಕಾದ್ರೆ ಮಿಸ್ ಸೂರತ್ ಎನ್ನುವ ಬ್ಯೂಟಿ ಕಾಂಟೆಸ್ಟ್ನಲ್ಲಿ ಪಾಲ್ಗೊಂಡು ಆ ಟೈಟಲ್ ಅನ್ನ ವಿನ್ ಆದ್ಲು. ಆನಂತರ ಈಗೋ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಓದಿಗೆ ಫುಲ್ ಸ್ಟಾಪ್ ಆಗಿ ಫೆಮಿನಾ ಮಿಸ್ ಇಂಡಿಯಾ ಬ್ಯೂಟಿ ಕಾಂಟೆಸ್ಟ್ಗೆ ಬೇಕಾದಂತಹ ಎಲ್ಲ ತಯಾರಿ ಮಾಡಿಕೊಂಡು ಆ ಬ್ಯೂಟಿ ಕಾಂಟೆಸ್ಟ್ನಲ್ಲಿ ಪಾಲ್ಗೊಂಡ ನಮಿತಾ ಆ ಸೌಂದರ್ಯ ಸ್ಪರ್ಧೆಯಲ್ಲಿ ಗೆಲ್ಲೋದಕ್ಕಾಗದೆ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡ್ಲು. ಇನ್ನು ಆ ಬ್ಯೂಟಿ ಕಾಂಟೆಸ್ಟ್ನಲ್ಲಿ ಆ ವರ್ಷ ಸೆಲೆನಾ ಜೆಟ್ಲಿ ಮಿಸ್ ಇಂಡಿಯಾ ಪ್ರಶಸ್ತಿಯನ್ನು ಗೆದ್ಕೊಂಡ್ಲು. ಇದರಿಂದ ನಮಿತಾಗೆ ಬೇರೆ ದಾರಿನೇ ಇಲ್ಲದೆ ಮತ್ತೆ ಬ್ಯೂಟಿ ಕಾಂಟೆಸ್ಟ್ನಲ್ಲಿ ಭಾಗವಹಿಸಿ ಗೆಲ್ಲುವ ಆಸೆನೂ ಇಲ್ಲದೆ ಆ 4ನೇ ಸ್ಥಾನದ ಹೆಸರನ್ನೇ ಯೂಸ್ ಮಾಡಿಕೊಂಡು ಬಂದಿರುವಂತಹ ಸ್ಥಾನನೇ ಉಪಯೋಗಿಸ್ಕೊಂಡು ಹೀರೋಯಿನ್ ಆಗಲೇಬೇಕು, ದುಡ್ಡು ಸಂಪಾದನೆ ಮಾಡಲೇಬೇಕು ಅಂತ ಆಟಕ್ಕೆ ಬಿದ್ದು ಮುಂಬೈಗೆ ಹೋಗಿ ಅವಕಾಶಕ್ಕಾಗಿ ಪ್ರಯತ್ನ ಪಡಲು ಆರಂಭಿಸಿದ್ಲು. ಈ ರೀತಿಯಲ್ಲಿ ಇರಬೇಕಾದ್ರೇನೆ ಈಕೆ ಹತ್ರ ಇದ್ದಂತಹ ಹಣ ಆಸ್ತಿ ಎಲ್ಲ ಖಾಲಿಯಾಗಿ ವಾಪಸ್ಸು ಖಾಲಿ ಕೈಯಲ್ಲಿ ಮನೆಗೆ ಹೋಗಿ ಎಲ್ಲರ ಕೈಯಲ್ಲೂ ಅವಮಾನ ಮಾಡಿಸ್ಕೊಳ್ಳೋಕೆ ನಮಿತಾಗಿ ಇಷ್ಟ ಇಲ್ಲದೆ ಅಲ್ಲೇ ಮುಂಬೈಯಲ್ಲಿ 5 ಜನ ಲೋಕಲ್ ಹುಡುಗರು ಉಳಿದುಕೊಂಡಿದ್ದಂತಹ ರೂಮ್ನ ಬಾಡಿಗೆಗೆ ಪಡೆದುಕೊಂಡು ಅವ್ರ ಜೊತೆಯಲ್ಲೇ ಆ ರೂಮ್ನ ಶೇರ್ ಮಾಡಿಕೊಂಡು ಸಿನಿಮಾಗಳಲ್ಲಿ ಚಾನ್ಸ್ಗಾಗಿ ಟ್ರೈ ಮಾಡಲು ಆರಂಭಿಸಿದ್ಲು. ಆ ರೀತಿಯಲ್ಲಿ ಟ್ರೈ ಮಾಡುತ್ತಾ ಇರಬೇಕಾದ್ರೇನೆ ನಮಿತಾ ಜೊತೆ ಆ ರೂಮ್ನಲ್ಲಿ ಉಳಿದುಕೊಂಡಿದ್ದಂತಹ 2 ಹುಡುಗರಿಗೆ ನಮಿತಾ ಮೇಲೆ ಪ್ರೀತಿಯಾಗಿ ಅವರು ನಮಿತಾಗೆ ಪ್ರಪೋಸ್ ಮಾಡಿದಾಗ ನಮಿತಾ ಅವರಲ್ಲಿ ಒಬ್ಬನನ್ನ ಪ್ರೀತಿಸಲು ಒಪ್ಪಿಕೊಂಡು ಆತನ ಜೊತೆ ಸಿಕ್ಕದ ಕಡೆ ಸುತ್ತಾಡಿ ಅವನ ದುಡ್ಡಲ್ಲೇ ಮಜಾ ಮಾಡಲು ಆರಂಭಿಸಿದ್ಲು. ಆದರೆ ಇವರಿಬ್ರು ಈ ರೀತಿ ಸುತ್ತಾಡೋದು ಅದೇ ರೂಮ್ನಲ್ಲಿ ಇದ್ದ 4 ಜನಕ್ಕೆ ಇಷ್ಟ ಆಗದೆ ಅವರು ನಮಿತಾಗೆ ಟಾರ್ಚರ್ ಕೊಡಲು ಆರಂಭಿಸಿದ್ರಿಂದ ನಮಿತಾ ರೂಮ್ನ ಖಾಲಿ ಮಾಡಿ ಬೇರೆ ರೂಮ್ಗೆ ಶಿಫ್ಟ್ ಆಗಿ ಸಿನಿಮಾದಲ್ಲಿ ಅವಕಾಶಕ್ಕಾಗಿ ಟ್ರೈ ಮಾಡಿದಾಗ ಮಾಡಿಕ್ ಚಂದ್ ಗುಟ್ಕಾ, ಇಮಾಮಿ ಕ್ರೀಮ್ ಮತ್ತು ಹ್ಯಾಂಡ್ ಸೋಪ್ಸ್, ಅರುಣ್ ಐಸ್ ಕ್ರೀಮ್, ನೈಲ್ ಶಾಂಪೂ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಆ್ಯಕ್ಟ್ ಮಾಡುವ ಅವಕಾಶ ಸಿಕ್ಕಿತ್ತು. ಆದರೆ ಈ ರೀತಿ ಎಷ್ಟೇ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಮಿತಾ ಆ್ಯಕ್ಟ್ ಮಾಡಿದ್ರು ಹಿಂದಿ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಮಾತ್ರ ನಮಿತಾಗೆ ಸಿಗಲಿಲ್ಲ. ಇದರಿಂದ ಬೇರೆ ದಾರಿನೇ ಇಲ್ಲದೆ ಹಣಕ್ಕಾಗಿ ದಕ್ಷಿಣ ಭಾರತದ ಸಿನಿಮಾದಲ್ಲಿ ಆದರೂ ಅವಕಾಶಕ್ಕಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ಲು. ಇನ್ನು ಅದೇ ಸಮಯದಲ್ಲಿ ಆರ್ಟಿಸ್ಟ್ ಕೋಆರ್ಡಿನೇಟರ್ ಒಬ್ಬರ ಮೂಲಕ ಒಂದು ತೆಲುಗು ಸಿನಿಮಾಗೆ ಹೀರೋಯಿನ್ ಪಾತ್ರಕ್ಕೆ ಆಡಿಷನ್ ನಡೆಯುತ್ತಿರುವುದನ್ನು ತಿಳಿದುಕೊಂಡಂತಹ ನಮಿತಾ ಬಾಂಬೆ ಬಿಟ್ಟು ಹೈದರಾಬಾದ್ಗೆ ಶಿಫ್ಟ್ ಆಗಿ ಆ ಸಿನಿಮಾದ ಆಡಿಷನ್ನಲ್ಲಿ ಪಾಲ್ಗೊಂಡಾಗ ಆ ಸಿನಿಮಾದ ಡೈರೆಕ್ಟರ್ ಶೀನು ವೈಟ್ಲಾಗೆ ನಮಿತಾಳ ಅಂದ ಚಂದ ಸೌಂದರ್ಯ ಇಷ್ಟ ಆಗಿದ್ದರಿಂದ ಆತ ತಾನು ನಿರ್ದೇಶನ ಮಾಡುತ್ತಿದ್ದಂತಹ ತನ್ನ ಸ್ವಂತ ಸಿನಿಮಾಗೆ
ಈಕೆಯನ್ನೇ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿಕೊಂಡ. ಇನ್ನು ಈ ರೀತಿಯಲ್ಲಿ ಸ್ವಂತಂ ಸಿನಿಮಾದ ಶೂಟಿಂಗ್ USA ಅಲ್ಲಿ ನಡೆಯುತ್ತಿರಬೇಕಾದ್ರೆ ನಮಿತಾ ಆ ಸ್ವಂತಂ ಸಿನಿಮಾದ ಹೀರೋ ಆರ್ಯನ್ ರಾಜೇಶ್ ಜೊತೆ ಕ್ಲೋಸ್ ಆಗಿ ಆತನ ಜೊತೆ ಗಾಢವಾದಂತಹ ಸಂಬಂಧವನ್ನು ಇಟ್ಕೊಂಡು ಡೈರೆಕ್ಟರ್ ಶ್ರೀನು ವೈಟ್ಲನ ತುಂಬಾನೇ ನೆಗ್ಲೆಕ್ಟ್ ಮಾಡಿದ್ರಿಂದ ಇವರಿಬ್ಬರ ನಡುವೆ ಜಗಳ ಆಗಿ ಅದು ತುಂಬಾ ದೊಡ್ಡದಾಗಿ ಮುಂದೆ ನಮಿತಾ ಶ್ರೀನು ವೈಟ್ಲನ ನಿರ್ದೇಶನದಲ್ಲಿ ಯಾವ ಸಿನಿಮಾದಲ್ಲೂ ಆಕ್ಟೇ ಮಾಡಲಿಲ್ಲ. ಆನಂತರ ಈ ಸ್ವಂತಂ ಸಿನಿಮಾ 2002ನೇ ಇಸ್ವಿಯಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯಿತು. ಈ ಸಿನಿಮಾ ಹಿಟ್ ಆಗಿದ್ರಿಂದ ನಮಿತಾಗೆ ತೆಲುಗು ಸಿನಿಮಾಗಳ ಸ್ಟಾರ್ ನಟ ವೆಂಕಟೇಶ್ಗೆ ಹೀರೋಯಿನ್ ಆಗಿ ಜಮಿನಿ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು. ನಂತರ ಈ ಜಮಿನಿ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿದ್ರಿಂದ ನಮಿತಾಗೆ ಒಳ್ಳೆ ಹೆಸರು ಬಂದು ಅದರಿಂದೇನೆ ರವಿತೇಜ ಜೊತೆ ವಕರಾಣಿ, ಶ್ರೀಕಾಂತ್ ಜೊತೆ ವಕರಾದ, ಇದ್ದರು ಕೃಷ್ಣನ ಪೆಳ್ಳಿ ಎಂಬ ಸಿನಿಮಾಗಳಲ್ಲಿ ಆಕ್ಟ್ ಮಾಡುವ ಅವಕಾಶ ಸಿಕ್ಕಿತ್ತು. ಆದರೆ ನಮಿತಾಗೆ ಒಂದರಿಂದ ಒಂದರಂತೆ ಎಷ್ಟೇ ತೆಲುಗು ಸಿನಿಮಾಗಳಲ್ಲಿ ಅವಕಾಶ ಸಿಗ್ತಾ ಇದ್ರು ತಮಿಳು ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕು, ತಮಿಳುನಾಡಿನಲ್ಲಿ ಸ್ಟಾರ್ ಹೀರೋಯಿನ್ ಅಂತ ಅನ್ನಿಸ್ಕೋಬೇಕು ಅನ್ನುವ ಆಸೆ ಬಹಳನೇ ಇತ್ತು. ಆ ರೀತಿಯಲ್ಲಿ ತನ್ನ ಮೊದಲ ಸಿನಿಮಾನ ವಿಜಯಕಾಂತ್ ಜೊತೆ ಸೇರಿ ಎಂಗಲ್ ಅಮ್ಮ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಈ ಸಿನಿಮಾ ಹಿಟ್ ಆಗಿ ನಮಿತಾ ಆಕ್ಟಿಂಗ್ಗೆ ಒಳ್ಳೆ ಹೆಸರು ಬಂದಿದ್ರಿಂದ ಅದರಿಂದೇನೆ ಸತ್ಯರಾಜ್ ಜೊತೆ ಸೇರಿ ಮಹಾನಾಡಿಗನ್ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ನಮಿತಾಗೆ ಸತ್ಯರಾಜ್ ಜೊತೆ ಒಳ್ಳೆ ಪರಿಚಯ ಆಗಿ ಆ ಪರಿಚಯ ನಂತರ ಸಂಬಂಧವಾಗಿ ಗಾಢವಾಗಿ ಇವರಿಬ್ಬರು ಸೇರಿ ಇಂಗ್ಲಿಷ್ ಕಾರನ್, ಕೋವೈ ಬ್ರದರ್ಸ್, ಗುರು ಶಿಷ್ಯನ್ ಎಂಬ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು. ಆನಂತರ ಈ ನಮಿತಾ ಇದೇ ರೀತಿಯಲ್ಲಿ ಇನ್ನೊಬ್ಬ ತಮಿಳಿನ ಸ್ಟಾರ್ ನಟ ಶರತ್ ಕುಮಾರ್ ಜೊತೆಗೂ ಕೂಡ ಸಿನಿಮಾಗಳಲ್ಲಿ ಚಾನ್ಸ್ಗಾಗಿ ತುಂಬಾನೇ ಹತ್ತಿರದ ಮಧುರವಾದ ಸಂಬಂಧನ ಇಟ್ಕೊಂಡಿದ್ದರ ಫಲವಾಗಿ ಆ ಶರತ್ ಕುಮಾರ್ ತಾನು ಆಕ್ಟ್ ಮಾಡುತ್ತಿದ್ದಂತಹ ಚಾಣಕ್ಯ ಮತ್ತು 1977 ಸಿನಿಮಾಗಳಲ್ಲಿ ನಮಿತಾಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡುವಂತಹ ಅವಕಾಶ ಕೊಟ್ಟಿದ್ರು. ಆದರೆ ಈ ನಮಿತಾ ಮತ್ತು ಶರತ್ ಕುಮಾರ್ ಸಂಬಂಧದ ವಿಷಯ ಬಹಳ ದೊಡ್ಡದಾಗಿ ಎಲ್ಲ ಪೇಪರ್ಗಳಲ್ಲಿ ಮ್ಯಾಗಝಿನ್ಗಳಲ್ಲಿ ಬಂದಿದ್ರಿಂದ ಶರತ್ ಕುಮಾರ್ ಹೆಂಡತಿ ರಾಧಿಕಾಗೆ ಬೇಜಾರಾಗಿ ನಮಿತಾಗೆ ಬಾಯಿಗೆ ಬಂದ ಹಾಗೆ ಎಲ್ಲರ ಮುಂದೆ ಬೈದಿದ್ರಿಂದ ನಮಿತಾ ಶರತ್ ಕುಮಾರ್ ಸಂಬಂಧ ಮುರಿದು ಬಿದ್ದು ನಮಿತಾಗ ಅವಮಾನ ಆಗಿ ಆಕೆ ಇನ್ನು ಮುಂದೆ ಎಂದೂ ಶರತ್ ಕುಮಾರ್ ಸಿನಿಮಾಗಳಲ್ಲಿ ನಟಿಸಲಿಲ್ಲ. ಈ ರೀತಿ ಶರತ್ ಕುಮಾರ್ ಸತ್ಯರಾಜ್ರಂತಹ ವಯಸ್ಸಾದ 50 ವರ್ಷ ದಾಟಿದಂತಹ ಹೀರೋಗಳ ಜೊತೆ ಸಂಬಂಧ ಇಟ್ಕೊಂಡು ಅವ್ರ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರಿಂದ ನಮಿತಾಗೆ ಒಳ್ಳೆ ಪಾಪ್ಯುಲಾರಿಟಿ ಸಹ ಆ ಸಮಯದಲ್ಲಿ ಬಂದಿತ್ತು. ಆನಂತರ ಇಷ್ಟೆಲ್ಲ ಸಾಲದು ಅಂತ ನಮಿತಾ ಖುಷ್ಬು ಗಂಡ ಸುಂದರಂ ಸಿ ಜೊತೆ ಕೂಡ ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಂಡು ಗುರು ಶಿಷ್ಯನ್, ಪೆರುಮೈ ಎಂಬ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು. ಈ ರೀತಿಯಲ್ಲಿ ಈ ಸಿನಿಮಾಗಳ ಶೂಟಿಂಗ್ ನಡೆಯುತ್ತಿರಬೇಕಾದ್ರೇನೆ ಈ ಶೂಟಿಂಗ್ ಸೆಟ್ನಲ್ಲಿ ನಮಿತಾ ಮತ್ತು ಸುಂದರಂ ಸಿ ಒಂದೇ ರೂಮ್ನ ಶೇರ್ ಮಾಡುತ್ತಾ ಒಟ್ಟಿಗೆ ಬಹಳ ಕ್ಲೋಸ್ ಆಗಿ ಇರುತ್ತಾ ಇದ್ದುದರಿಂದ ಇವರಿಬ್ಬರ ಸಂಬಂಧದ ವಿಷಯ ಶೂಟಿಂಗ್ ಸ್ಪಾಟ್ನಲ್ಲಿ ಇರೋರಿಗೆಲ್ಲ ಗೊತ್ತಾಗಿ ಅದು ಮೀಡಿಯಾಗಳಲ್ಲಿ ಬಂದು ದೊಡ್ಡ ನ್ಯೂಸ್ ಆಯಿತು. ಆದರೆ ಖುಷ್ಬುನೇ ಆಗಲಿ ಇಲ್ಲ ಖುಷ್ಬು ಗಂಡ ಸುಂದರಂ ಸಿನೇ ಆಗಲಿ ಇದರ ಬಗ್ಗೆ ಮೀಡಿಯಾಗಳಲ್ಲಿ ಯಾವ ಹೇಳಿಕೆಯನ್ನೂ ಕೊಡಲಿಲ್ಲ. ಈ ಸಮಯದಲ್ಲಿ ನಮಿತಾ ಅತಿಯಾಗಿ ಬಹಳನೇ ಬಟ್ಟೆ ಬಿಚ್ಚಿ ಎಲ್ಲ ಸಿನಿಮಾಗಳಲ್ಲೂ ತುಂಬಾನೇ ಮೈ ಪ್ರದರ್ಶನ ಮಾಡುತ್ತಾ ಇದ್ದುದರಿಂದ ಆಗಿನ ಕಾಲದ ಎಲ್ಲ ಪಡ್ಡೆ ಹುಡುಗರು ನಮಿತಾ ಸಿನಿಮಾಗಳನ್ನು ನೋಡಲು ಮುಗಿ ಬೀಳ್ತಾ ಇದ್ದುದರಿಂದ ಇವಳ ವಿಷಯ ಬೇರೆ ದೇಶಗಳವರೆಗೆ ಹೋಗಿ ಹಾಲಿವುಡ್ ಇಂದಾನೋ ನಮಿತಾಗೆ ಇಂಗ್ಲಿಷ್ ಸಿನಿಮಾ, ಇಂಗ್ಲಿಷ್ ಕಾಮಸೂತ್ರ ನೈಟ್ಸ್ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಅವಕಾಶ ಸಿಕ್ಕಿ ನಮಿತಾ ರಾತ್ರೋರಾತ್ರಿ ಹಾಲಿವುಡ್ನಲ್ಲೂ ಫೇಮಸ್ ಆಗಿ ಹೋದ್ಲು. ಈ ರೀತಿಯಲ್ಲಿ ನಮಿತಾ ಡೈರೆಕ್ಟರ್, ಹೀರೋ, ಪ್ರೊಡ್ಯೂಸರ್ಗಳ ಜೊತೆಗೆ ಅತಿಯಾಗಿ ಸಲಿಗೆ ಇಟ್ಕೊಂಡು ಅವರು ಹೇಳಿದ ರೀತಿ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದುದರಿಂದ ನಮಿತಾ ಡೈರೆಕ್ಟರ್, ಪ್ರೊಡ್ಯೂಸರ್ಗಳ ಪಾಲಿನ ಅರಗಿಣಿಯಾಗಿ 2009ರಲ್ಲಿ ತೆಲುಗಿನಲ್ಲಿ ಮತ್ತೆ ಪ್ರಭಾಸ್ ಜೊತೆ ಸೇರಿ ಬಿಲ್ಲಾ ಎಂಬ ಸಿನಿಮಾದಲ್ಲಿ ನಮಿತಾಗೆ ಆಕ್ಟ್ ಮಾಡುವಂತಹ ಅವಕಾಶ ಸಿಕ್ಕಿತ್ತು. ಇನ್ನು ಬಿಲ್ಲಾ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ನಮಿತಾ ಒಳ್ಳೆಯ ಹೆಸರನ್ನೇ ಸಂಪಾದನೆ ಮಾಡಿದ್ಲು. ಆದರೆ ಆನಂತರ 2010ನೇ ಇಸ್ವಿಯಲ್ಲಿ ತೆರೆಗೆ ಬಂದಂತಹ ಬಾಲಕೃಷ್ಣ ಜೊತೆಗೆ ನಮಿತಾ ನಟಿಸಿದ್ದಂತಹ ಸಿಂಹ ಸಿನಿಮಾದಲ್ಲಿ ನಮಿತಾ ಬಾಡಿ ಟೋಟಲಿ ಶೇಪ್ ಔಟ್ ಆಗಿ ಫುಲ್ ದಪ್ಪ ಆಗಿತ್ತು. ಆದರೆ ಈ ನಮಿತಾ ಆ ದಪ್ಪಗಿನ ತನ್ನ ದೇಹವನ್ನ ಹಸಿಬಿಸಿಯಾಗಿ ಆ ಸಿನಿಮಾದಲ್ಲಿ ಪ್ರದರ್ಶನ ಮಾಡಿದ್ರಿಂದ ಆ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇದೇ ಸಮಯದಲ್ಲಿ ನಮಿತಾ ಕೆಲವೊಂದು ಮಲಯಾಳಂ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಅಲ್ಲಿನ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಜೊತೆ ಸೇರಿ ಪುಲಿಮುರುಗನ್, ಬ್ಲ್ಯಾಕ್ ಸ್ಟಾಲಿನ್ ಎಂಬ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಅಲ್ಲಿನ ಪ್ರೇಕ್ಷಕರಿಗೆ ಹತ್ರ ಆಗಿದ್ಲು. ಇವಳು ಪ್ರಭಾಸ್ ಜೊತೆ ಸೇರಿ ಬಿಲ್ಲಾ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೇನೆ ನಮಿತಾಳ ಅಂದ, ಚಂದ, ಸೌಂದರ್ಯ, ಮಾದಕ ದೇಹ ಪ್ರಭಾಸ್ಗೆ ಇಷ್ಟ ಆಗಿ ಪ್ರಭಾಸ್ ನಮಿತಾಳ ಜೊತೆ 1 ವರ್ಷ ಲಿವಿಂಗ್ ಟುಗೆದರ್ನಲ್ಲಿ ಒಂದೇ ಮನೆಯಲ್ಲಿ ಒಟ್ಟಿಗೆ ಬಿಲ್ಲಾ ಸಿನಿಮಾದ ಶೂಟಿಂಗ್ ಮುಗಿಯೋವರೆಗೆ ತನ್ನ ಜೊತೆಯಲ್ಲೇ ಇಟ್ಕೊಂಡಿದ್ರು ಅಂತ ಆ ಸಮಯದಲ್ಲಿ ದೊಡ್ಡದಾಗಿ ಸುದ್ದಿಯಾಗಿತ್ತು.
ಈ ರೀತಿ ದೊಡ್ಡದಾಗಿ ಸುದ್ದಿಯಾಗಲು ಕಾರಣ ನಮಿತಾಗೆ ಅದಾಗಲೇ ಭರತ್ ಕಪೂರ್ ಎಂಬ ಬಾಯ್ ಫ್ರೆಂಡ್ ಇದ್ರು. ಈ ನಮಿತಾ ಅವನನ್ನ ಕೇರೆ ಮಾಡದೆ ಯಾವಾಗಲೂ ಒಂದು ನಿಮಿಷನೂ ಬಿಡದೆ ಪ್ರಭಾಸ್ ಜೊತೆ ಅತಿಯಾಗಿ ಕ್ಲೋಸ್ ಆಗಿ ಇರ್ತಾ ಇದ್ದುದರಿಂದ ನಮಿತಾ ಪ್ರಭಾಸ್ನ ಹತ್ತಿರದ ಸಂಬಂಧ ನೋಡಿ ಅವನು ಇವಳ ಜೊತೆ ಬ್ರೇಕಪ್ ಮಾಡಿಕೊಂಡ ಅಂತ ಸುದ್ದಿಗಳು ಆಗ ಚರ್ಚೆ ಆಗಿತ್ತು. ಇನ್ನು ಇಷ್ಟೆಲ್ಲ ಅವಾಂತರಗಳು ಆದ ನಂತರ ಈ ಎಲ್ಲ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿ ಪ್ರಭಾಸ್ ಮತ್ತು ನಮಿತಾ ಅವರವರ ಕೆಲಸದಲ್ಲಿ ಬ್ಯುಸಿ ಆದ್ರು. ಆದರೆ ನಂತರ ಪ್ರಭಾಸ್ ಮತ್ತು ನಮಿತಾ ಮತ್ತೆ ಜೊತೆಯಲ್ಲಿ ಸೇರಿ ಯಾವ ಸಿನಿಮಾದಲ್ಲೂ ಆಕ್ಟ್ ಮಾಡಲಿಲ್ಲ. ಇನ್ನು ಇಷ್ಟೆಲ್ಲ ಆದ ನಂತರ ನಮಿತಾ ತಮಿಳಿನ ಸೂಪರ್ ಸ್ಟಾರ್ ವಿಜಯ್ ಜೊತೆ ಅಳಗೈ ತಮಿಳ್ ಮಗನ್ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅಲ್ಲಿನ ತಮಿಳು ಪಡ್ಡೆಗಳ ಕಲ್ಟ್ ಫಾಲೋಯಿಂಗ್ನ ಸಂಪಾದಿಸಿಕೊಂಡ್ಲು. ಇದುವರೆಗೆ ನಮಿತಾ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿ 45 ಸಿನಿಮಾಗಳಲ್ಲಿ ನಟಿಸಿದ್ದಾಳೆ. ಇನ್ನು ನಮಿತಾಗೆ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡುತ್ತಾ ಆಕೆ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾ ಇದ್ದಂತಹ ಭರತ್ ಕಪೂರ್ ಎಂಬ ವ್ಯಕ್ತಿನೇ ಈಕೆಯ ಬಾಯ್ ಫ್ರೆಂಡ್. ಇನ್ನು ಇವನು ಮತ್ತು ನಮಿತಾ ಜೊತೆಯಲ್ಲಿ ಸೇರಿ ನಟಿಸಿದ್ದಂತಹ ಲೌಕೆ ಚಕ್ಕರ್ ಎಂಬ ಸಿನಿಮಾದ ಶೂಟಿಂಗ್ ಸೆಟ್ನಲ್ಲಿ ಇವರಿಬ್ಬರ ಭೇಟಿಯಾಗಿ ಅದು ನಂತರ ಸ್ನೇಹವಾಗಿ ಇವರಿಬ್ಬರು 2003ನೇ ಇಸ್ವಿಯಿಂದ ಪ್ರೀತಿ ಪ್ರೇಮದ ಸಂಬಂಧದಲ್ಲಿ ಇದ್ರು. ಇನ್ನು ನಮಿತಾ ಈ ಭರತ್ ಕಪೂರ್ನ ಅತಿಯಾಗಿ ನಂಬಿದ್ಲು. ಇವನನ್ನೇ ಮದುವೆ ಮಾಡ್ಕೋಬೇಕು ಅಂತ ಕೂಡ ಅಂದ್ಕೊಂಡಿದ್ಲು. ಇದರಿಂದ ಭರತ್ ಕಪೂರ್ ನಮಿತಾ ಆಕ್ಟ್ ಮಾಡುತ್ತಿದ್ದಂತಹ ಎಲ್ಲಾ ಸಿನಿಮಾಗಳ ಸಂಭಾವನೆಯನ್ನು ಅಂದರೆ ಹಣವನ್ನ ತಾನೇ ಪ್ರೊಡ್ಯೂಸರ್ಗಳ ಹತ್ರ ಈಸ್ಕೋತಿದ್ದ. ಇನ್ನು ಇದ್ರ ಬಗ್ಗೆ ಆಗಲಿ ಆ ಹಣದ ಬಗ್ಗೆ ಆಗಲಿ ನಮಿತಾ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ 2006ನೇ ಇಸ್ವಿಯಲ್ಲಿ ಕನ್ನಡದಲ್ಲಿ ನಮಿತಾ ಕನ್ನಡದ ಸೂಪರ್ ಸ್ಟಾರ್ ರವಿಚಂದ್ರನ್ಗೆ ಹೀರೋಯಿನ್ ಆಗಿ ನೀಲಕಂಠ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ರವಿಚಂದ್ರನ್ ಹಾಡುಗಳನ್ನು ನಿರ್ದೇಶನ ಮಾಡುವ ಸ್ಟೈಲ್ಗೆ ಹೀರೋಯಿನ್ಗಳನ್ನು ಶೃಂಗಾರಭರಿತವಾಗಿ ತೋರಿಸುವ ರವಿಚಂದ್ರನ್ ಟ್ಯಾಲೆಂಟ್ಗೆ ನಮಿತಾ ಮಾರು ಹೋಗಿ ರವಿಚಂದ್ರನ್ ಜೊತೆ ಕ್ಲೋಸ್ ಆಗಿದ್ದುಕೊಂಡು ರವಿಚಂದ್ರನ್ಗೆ ಹತ್ರ ಆಗಿದ್ರಿಂದ ರವಿಚಂದ್ರನ್ ಆ ಸಿನಿಮಾದ ಶೂಟಿಂಗ್ ಆದ ನಂತರ ನಮಿತಾಗೆ ಅಂತ ಒಂದು ಸರ್ಪ್ರೈಸ್ ಪಾರ್ಟಿಯನ್ನ ಅರೇಂಜ್ ಮಾಡಿ ಆ ಪಾರ್ಟಿಯಲ್ಲಿ ನಮಿತಾ ರವಿಚಂದ್ರನ್ ಜೊತೆ ತುಂಬಾ ಕ್ಲೋಸ್ ಆಗಿರೋದನ್ನ ನೋಡಿದಂತಹ ನಮಿತಾ ಬಾಯ್ ಫ್ರೆಂಡ್ ಭರತ್ ಕಪೂರ್ಗೆ ಹಾರ್ಟ್ ಬ್ರೇಕ್ ಆಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾದಲ್ಲಿ ಆಕ್ಟ್ ಮಾಡು ಅಂದರೆ ಈ ರೀತಿಯಲ್ಲಿ ನನಗೆ ಮೋಸ ಮಾಡ್ತೀಯಾ ಅಂತ ಇವಳಿಗೆ ಬೈದು ಇವಳ ಜೊತೆಯಲ್ಲಿ ಜಗಳ ಮಾಡಿದ್ರಿಂದ ನಮಿತಾ ಅದೇ ನೋವಿನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿ ನಂತರ ಈ ವಿಷಯ ಆಕೆ ಬಾಯ್ ಫ್ರೆಂಡ್ ಭರತ್ ಕಪೂರ್ಗೆ ತಿಳಿದು ಅವನು ಸರಿಯಾದ ಸಮಯದಲ್ಲಿ ಬಂದು ಕಾಪಾಡಿದ್ರಿಂದ ಇವಳು ಬದುಕಿಕೊಂಡ್ಲು. ಇವರಿಬ್ಬರ ಜಗಳ ಅಲ್ಲಿಗೆ ನಿಂತೋಯ್ತು. ಆದ್ರೆ ನಂತರ ಬಿಲ್ಲಾ ಸಿನಿಮಾದ ಶೂಟಿಂಗ್ ಬ್ಯಾಂಕಾಕ್ನಲ್ಲಿ ನಡೀತಿರ್ಬೇಕಾದ್ರೆ ಮತ್ತೆ ನಮಿತಾ ಇದೇ ರೀತಿ ವ್ಯವಹಾರ ನಡೆಸಲು ಆರಂಭಿಸಿದ್ರಿಂದ ನಮಿತಾ ಬಾಯ್ ಫ್ರೆಂಡ್ಗೆ ಹೃದಯಕ್ಕೆ ಬೆಂಕಿ ಬಿದ್ದಂತಾಗಿ ಭರತ್ ಕಪೂರ್ ನಮಿತಾ ಜೊತೆಗಿನ ತನ್ನ ಸಂಬಂಧವನ್ನ ಮುರಿದುಕೊಂಡ. ಅಷ್ಟೇ ಅಲ್ಲದೆ ನಮಿತಾ ನಾನು ಇದುವರೆಗೆ ಆಕ್ಟ್ ಮಾಡಿರುವ ಸಿನಿಮಾಗಳ ಹಣ ಎಲ್ಲ ನೀನೇ ಪ್ರೊಡ್ಯೂಸರ್ಗಳ ಹತ್ರ ಇಸ್ಕೊಂಡಿದ್ದೀಯಾ ಅಲ್ಲ, ಅದನ್ನು ವಾಪಸ್ ಕೊಡು ಅಂತ ಕೇಳಿದಾಗ ನೀನು ಲಕ್ಸುರಿ ಲೈಫ್ ಲೀಡ್ ಮಾಡೋಕೆ ದುಡ್ಡು ಇಷ್ಟು ದಿನ ಎಲ್ಲಿಂದ ಬರ್ತಿತ್ತು, ಆ ದುಡ್ಡನ್ನೆಲ್ಲ ನಿನ್ನ ಮೇಲೆ ಖರ್ಚು ಮಾಡಿದ್ದೀನಿ, ನಾನು ಇನ್ನು ನಿನಗೆ ಯಾವ ದುಡ್ಡು ಕೊಡುವ ಹಾಗೆ ಇಲ್ಲ, ನಿನ್ನ ಖರ್ಚುಗಳಿಗೆ ನಿನ್ನ ಸಂಪಾದನೆ ಸರಿ ಹೋಯ್ತು ಅಂತೇಳಿ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಮತ್ತೆ ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಅಂತೇಳಿ ನಮಿತಾ ಜೊತೆಗೆ ಆಗಿನಿಂದ ಮಾತನಾಡುವುದನ್ನೇ ಬಿಟ್ಟು ಬಿಟ್ಟ. ಇನ್ನು ಆನಂತರ ನಮಿತಾಗೆ ಬುದ್ಧಿ ಬಂದು ಆಕೆ ಭರತ್ ಜೊತೆ ಮಾತನಾಡಲು ಎಷ್ಟೇ ಪ್ರಯತ್ನ ಪಟ್ಟರು ಅವನು ಇವಳ ನಂಬರ್ನ ಬ್ಲಾಕ್ ಮಾಡಿದ್ರಿಂದ ನಮಿತಾಗೆ ತಲೆ ಕೆಟ್ಟು ಆಕೆ ಮಾನಸಿಕ ಅಸ್ವಸ್ಥೆಯಾಗಿ ಡಿಪ್ರೆಷನ್ಗೆ ಹೋಗಿ ಅತಿಯಾಗಿ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿ ಬಾಯ್ ಫ್ರೆಂಡ್ಗಳ ಜೊತೆ ಸೇರಿ ದಿನ ಪಾರ್ಟಿ ಮಾಡುತ್ತಾ ಎಂಜಾಯ್ ಮಾಡುತ್ತಾ ಇದ್ದುದರಿಂದ ನಮಿತಾ ಇದ್ದಂತಹ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡುತ್ತಿದ್ದಂತಹವರೆಲ್ಲ ಮರ್ಯಾದಸ್ಥ ಕುಟುಂಬಕ್ಕೆ ಸೇರಿದವರಾಗಿದ್ದರಿಂದ ಅವರು ಇವಳು ದಿನೇ ದಿನೇ ಈ ರೀತಿ ಕುಡಿದು ಮಾಡುತ್ತಿದ್ದಂತಹ ಗಲಾಟೆಯನ್ನು ಸಹಿಸೋಕಾಗದೆ ಅಪಾರ್ಟ್ಮೆಂಟ್ ಓನರ್ಗೆ ಕಂಪ್ಲೇಂಟ್ ಮಾಡಿದ್ರಿಂದ ಆ ಓನರ್ ಬಂದು ನಮಿತಾಗೆ ಈಗಲೇ ಮನೆ ಖಾಲಿ ಮಾಡು ಅಂತ ಹೇಳಿದ್ರಿಂದ ನಮಿತಾ ಆ ಮನೆ ಓನರ್ ಮೇಲೇನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಲು. ಆಗ ಆ ಓನರ್ ಮಾಧ್ಯಮಗಳ ಮುಂದೆ ಬಂದು ಮಾತನಾಡುತ್ತಾ ಈ ನಮಿತಾಗೆ ನಾನು ಕೊಟ್ಟಿದ್ದಂತಹ ಬಾಡಿಗೆ ಮನೆಗೆ ದಿನ ರಾತ್ರಿ ಆದರೆ ಸಾಕಷ್ಟು ಜನ ರಾಜಕಾರಣಿಗಳು ಸಿನಿಮಾ ಆಕ್ಟರ್ಗಳು ಬರ್ತಾರೆ, ಅವ್ರಗಳ ಜೊತೆ ಈ ನಮಿತಾ ಕುಡಿದು ತೂರಾಡಿ ಮಾಡಬಾರ್ದನ್ನೆಲ್ಲ ಮಾಡ್ತಾಳೆ ಅಂತ ಸೊಸೈಟಿಯವರು ನನಗೆ ಕಂಪ್ಲೇಂಟ್ ಮಾಡಿ ಅವಳನ್ನು ಖಾಲಿ ಮಾಡಿಸಿ ಅಂತ ಟಾರ್ಚರ್ ಕೊಟ್ಟಿದ್ದರಿಂದ ನಾನು ನಮಿತಾಗೆ ಆ ಮನೆಯನ್ನು ಖಾಲಿ ಮಾಡಲು ಹೇಳಿದೆ ಅಂತ ಹೇಳಿದ್ರಿಂದ ನಮಿತಾ ಬೇರೆ ದಾರಿನೇ ಇಲ್ಲದೆ ಆ ಮನೆಯನ್ನು ಖಾಲಿ ಮಾಡಿದ್ಲು. ಇದು ಹೀಗೆ ಇದ್ರೆ ನಮಿತಾ ದಿನ ಕುಡಿದು ಅತಿಯಾಗಿ ನಾನ್ ವೆಜ್ ತಿಂದು ಪಾರ್ಟಿ ಮಾಡ್ತಾ ಇದ್ದುದರಿಂದ ಬಾಡಿ ಮೇಲೆ ಇವಳಿಗೆ ಕಂಟ್ರೋಲೇ ಇಲ್ಲದೆ ವಿಪರೀತ ದಪ್ಪ ಆಗಿ ಸಿನಿಮಾಗಳಲ್ಲಿ ಅವಕಾಶ ಸಿಗೋದೆ ಕಡಿಮೆ ಆದರೂ ಕೂಡ ಒಬ್ಬ ಪ್ರಮುಖ ರಾಜಕೀಯ ವ್ಯಕ್ತಿ ಜೊತೆ ಈಕೆಗೆ ಸಂಬಂಧ ಇದ್ದುದರಿಂದ ಅವನು ಇವಳಿಗೆ ಅಂತ ಬಹಳ ಬೆಲೆ ಬಾಳುವ ದೊಡ್ಡ ಕಾಸ್ಟ್ಲಿ ಬಂಗ್ಲೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ ಅಂತ ಮತ್ತೆ
ಅವನದೇ ಟಿವಿ ಚಾನೆಲ್ನಲ್ಲಿ ನಮಿತಾನ ಡ್ಯಾನ್ಸ್ ಶೋ ಒಂದಕ್ಕೆ ಜಡ್ಜ್ ಆಗಿ ಆಯ್ಕೆ ಮಾಡಿ ಚಾನ್ಸ್ ಕೊಟ್ಟಿದ್ದಾನೆ ಅಂತ ಆ ಸಮಯದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಸುದ್ದಿಯಾಗಿತ್ತು. ಆದರೆ 2011ರ ನಂತರ ಪೂರ್ತಿಯಾಗಿ ನಮಿತಾ ಮಾರ್ಕೆಟ್ ಬಿದ್ದೋಗಿ ಚಾನ್ಸ್ಗಳು ಸಿನಿಮಾದಲ್ಲಿ ಬರದೇ ನಿಂತು ಹೋಗಿದ್ದರಿಂದ ಕೆಲವೊಂದು ಟಿವಿ ಪ್ರೋಗ್ರಾಮ್ಗಳಿಗೆ ಜಡ್ಜ್ ಆಗಿ ಮತ್ತು ಗೆಸ್ಟ್ ಆಗಿ ಹೋಗಿ ಇವಳು ಒಂದಷ್ಟು ಹಣ ಸಂಪಾದನೆ ಮಾಡ್ತಿದ್ಲು. ಆದರೆ ಅದೇ ಸಮಯದಲ್ಲಿ ತೆಲುಗು ಸಿನಿಮಾಗಳ ವಯಸ್ಕರ ಚಿತ್ರಗಳ ನಟಿ ಭುವನೇಶ್ವರಿ ನಮಿತಾ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದಾಳೆ, ಇವಳು ರಾಜಕೀಯ ನಾಯಕರಿಗೆ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡ್ತಾ ಇದ್ದಾಳೆ, ಆದ್ರಿಂದಾನೇ ರಾಜಕೀಯದವರೆಲ್ಲ ಇವಳಿಗೆ ತುಂಬಾ ಕ್ಲೋಸ್ ಆಗಿದ್ದಾರೆ ಅಂತ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹೇಳಿದ್ರಿಂದ ಇಡೀ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿ ಆಶ್ಚರ್ಯಕ್ಕೆ ಗುರಿಯಾಗಿತ್ತು. ಇನ್ನಷ್ಟೊತ್ತಿಗೆ ನಮಿತಾನ ಸಿನಿಮಾ ಇಂಡಸ್ಟ್ರಿ ಪೂರ್ತಿಯಾಗಿ ಮರ್ತೇ ಬಿಟ್ಟಿದ್ರಿಂದ ನಮಿತಾ 2017ನೇ ಇಸ್ವಿಯಲ್ಲಿ ತಮಿಳು ಬಿಗ್ ಬಾಸ್ ಶೋಗೆ ಹೋಗಿ ಆ ಶೋನಲ್ಲಿ ಸಿಕ್ಕಿದವ್ರ ಜೊತೆ ಗಲಾಟೆ ಮಾಡಿಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರಿಂದ ತಮಿಳುನಾಡಿನ ಜನ ಎಲ್ಲ ಇವಳನ್ನ ಬಾಯಿಗೆ ಬಂದ ಹಾಗೆ ಬೈದ್ರು. ಇದರಿಂದ ಈಕೆ ತನಗೆ ಇದ್ದಂತಹ ಒಂದಷ್ಟು ಫ್ಯಾನ್ ಫಾಲೋಯಿಂಗ್ನ ಕೂಡ ಆಗಿನಿಂದ ಕಳೆದುಕೊಂಡ್ಲು. ಇನ್ನೂ ದೇಹ ಪೂರ್ತಿ ದಪ್ಪ ಆಗಿ ಸಿನಿಮಾಗಳಲ್ಲಿ ಅವಕಾಶಗಳು ಬರದೆ ನಿಂತು ಹೋಗಿ ಖರ್ಚಿಗೆ ಹಣ ಇಲ್ಲದೆ ನಮಿತಾ ಡಿಪ್ರೆಷನ್ಗೆ ಹೋಗಿ ಆ ಸಮಯದಲ್ಲಿ ವಿಷ ಕುಡಿದು ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಪಟ್ಲು. ಆದರೆ ಮನೆ ಕೆಲಸ ಮಾಡುವವರು ಸರಿಯಾದ ಸಮಯದಲ್ಲಿ ನೋಡಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ವಿಷಯ ತಿಳಿಸಿದ್ರಿಂದ ಅವರೆಲ್ಲ ಇವಳನ್ನು ಆಸ್ಪತ್ರೆಗೆ ಸೇರಿಸಿದ್ರಿಂದ ಇವಳು ಬದುಕಿ ಉಳಿದುಕೊಂಡ್ಲು ಅಂತಾನೆ ಹೇಳ್ಬೋದು. ಇದು ಹೀಗೆ ಇದ್ರೆ 2018ರಲ್ಲಿ ವೀರೇಂದ್ರ ಚೌಧರಿ ಎಂಬ ವ್ಯಕ್ತಿ ತಮಿಳಿನಲ್ಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಹೀರೋ ಆಗಿ ಆಕ್ಟ್ ಮಾಡಬೇಕು ಅಂತ ಅಂದುಕೊಂಡು ಆ ಸಿನಿಮಾಗೆ ಹೀರೋಯಿನ್ನ ಹುಡುಕುತ್ತಿರುವಾಗಲೇ ಶಶಿಧರ್ ಎನ್ನುವ ಮ್ಯಾನೇಜರ್ ನಮಿತಾ ಹೆಸರನ್ನ ಸಜೆಸ್ಟ್ ಮಾಡಿದ್ದ. ಇದರಿಂದ ಡೈರೆಕ್ಟರ್ ಜೊತೆ ಸೇರಿ ವೀರೇಂದ್ರ ಚೌಧರಿ ನಮಿತಾನ ಭೇಟಿ ಮಾಡಿ ಆ ಸಿನಿಮಾದ ಕಥೆ ಹೇಳಿದ್ರಿಂದ ಸಿನಿಮಾ ಚಾನ್ಸ್ಗಾಗಿಯೇ ಆ ಸಮಯದಲ್ಲಿ ಕಾದು ಕುಳಿತಿದ್ದಂತಹ ನಮಿತಾ ಒಂದೇ ಸಾರಿ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಲು ಓಕೆ ಹೇಳಿದ್ಲು. ಇನ್ನು ಈ ಸಿನಿಮಾ ಡಿಸ್ಕಷನ್ ಎಲ್ಲ ಮುಗಿದು ಅಗ್ರಿಮೆಂಟ್ ಆದ ನಂತರ 3ರಿಂದ 4 ಸಾರಿ ನಮಿತಾ ಮತ್ತು ವೀರೇಂದ್ರನ ಭೇಟಿಯಾಗಿ ಇಬ್ಬರು ಕ್ಲೋಸ್ ಆಗಿ ಇದ್ಕೊಂಡು ಮಾತುಕತೆ ನಡೆಸಿ ಆ ಮಾತುಕತೆಯಲ್ಲಿ ನಮಿತಾ ಕ್ಯಾರೆಕ್ಟರ್ ಬಿಹೇವಿಯರ್ ವೀರೇಂದ್ರನಿಗೆ ಇಷ್ಟ ಆಗಿದ್ರಿಂದ ಒಬ್ರನ್ನೊಬ್ರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಿನಿಮಾದ ಶೂಟಿಂಗ್ ಸೆಟ್ನಲ್ಲೇ ತುಂಬ ಹತ್ರ ಆಗಿ ವೀರೇಂದ್ರ ನಮಿತಾಗೆ ಪ್ರಪೋಸ್ ಮಾಡಿದ್ದ. ಇನ್ನಾಗ ವೀರೇಂದ್ರನ ಹತ್ರ ಇದ್ದಂತಹ ಹಣ ಆಸ್ತಿ ಸಂಪತ್ತಿಗೆ ನಮಿತಾ ಮಾರು ಹೋಗಿ ಇವನನ್ನ ಮದುವೆ ಆದರೆ ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ ನಿರ್ಧಾರ ಮಾಡಿ ಅದಾಗಲೇ 36 ವರ್ಷ ಆಗಿದ್ದಂತಹ ನಮಿತಾ ಗ್ರ್ಯಾಂಡ್ ಆಗಿ ಮದುವೆ ಆದ್ರು. ಇನ್ನು ಇವರಿಬ್ಬರು ಮದುವೆ ಆದ ನಂತರ ರಿಲೀಸ್ ಆದಂತ ಇವರಿಬ್ಬರು ಆಕ್ಟ್ ಮಾಡಿದಂತ ಮಿಯಾ ಸಿನಿಮಾ ಅಟ್ಟರ್ ಫ್ಲಾಪ್ ಆಗಿ ದಾರುಣವಾಗಿ ಸೋತೋಯ್ತು. ಇಷ್ಟೆಲ್ಲ ಆದ ನಂತರ ಇವರಿಬ್ಬರು ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ 2022ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ 2 ಅವಳಿ ಜವಳಿ ಮಕ್ಕಳಿಗೆ ನಮಿತಾ ಜನ್ಮ ಕೊಟ್ಲು. ಇನ್ನೀಗ ಸದ್ಯಕ್ಕೆ ನಮಿತಾಗೆ 44 ವರ್ಷ. ಮದುವೆ ನಂತರ ಅಂತೂ ನಮಿತಾ ಸಿನಿಮಾಗಳಲ್ಲಿ ನಟಿಸದೆ ಫ್ಯಾಮಿಲಿ ಲೈಫ್ನ ಎಂಜಾಯ್ ಮಾಡಿಕೊಂಡು ಆರಾಮವಾಗಿದ್ದಾಳೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವಯಸ್ಸಿದ್ದಾಗ ಚೆನ್ನಾಗಿ ಮಜಾ ಮಾಡಿ ಆಮೇಲೆ ಸಿನಿಮಾಗಳಲ್ಲಿ ಅವಕಾಶ ಬರೋದು ನಿಂತೋಯ್ತು ಅಂತ ಆತ್ಮಹತ್ಯೆಗೆ ಕೂಡ ಪ್ರಯತ್ನಿಸಿ ಬಾಯ್ ಫ್ರೆಂಡ್ ಕೈ ಕೊಟ್ಟು ದುಡ್ಡನ್ನೆಲ್ಲ ಕಳೆದುಕೊಂಡ ನಮಿತಾ ಈಗ ಪತಿವ್ರತೆಯ ತರಹ ಅಮಾಯಕನೊಬ್ಬನನ್ನ ಮದುವೆಯಾಗಿ ಲೈಫ್ ಸೆಟಲ್ ಆಗಿರೋದು ಎಲ್ಲ ಆಶ್ಚರ್ಯ ಪಡುವಂತಹ ವಿಷಯ ಅಂತಾನೆ ಹೇಳ್ಬೋದು. ಇನ್ನಿಂತಹ ನಮಿತಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.